ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಗಮನಿಸಿದ್ದೇನೆ. ಬಾನು ಮುಷ್ತಾಕ್ ಅವರು ಅರಿಶಿನ ಕುಂಕುಮ ಹಚ್ಕೊಂಡು ಬರಬೇಕು, ಹೂ ಮುಡ್ಕೊಂಡ್ ಬರಬೇಕು ಅಂತೇಳಿ ಏನು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಅದು ತಪ್ಪು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದು ತಪ್ಪು ಅಂತೇಳಿ ಮುಖ್ಯಮಂತ್ರಿಗೆ ಅನಿಸಿದ್ದು ಬಾನು ಮುಷ್ತಾಕ್ ಜೊತೆನಲ್ಲಿ ಮತ್ತೊಬ್ಬ ಹಿಂದೂ ಮಹಿಳೆ ದೀಪಾ ಬಾಸ್ತಿ, ಕೊಡಗಿನ ಮಹಿಳೆ, ಅವರು ಕೂಡ ಈ ಬೂಕರ್ ಪ್ರಶಸ್ತಿ ಬಂದಿರುವಂತದ್ದು. ನಾನು ತಮ್ಮ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ಐತಿಹಾಸಿಕ ದಸರಾದ ಉದ್ಘಾಟನೆಗೆ ಮುಷ್ತಾಕ್ ಅವ್ರನ್ನ ಕರಿಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಅನ್ನಿಸ್ತದೆ, ಆದ್ರೆ ಒಬ್ಬ ಹಿಂದೂ ಮಹಿಳೆ ದೀಪಾ ಬಾಸ್ತಿನ್ ಕರಿಬೇಕು ಅಂತೇಳಿ ಯಾಕೆ ಮುಖ್ಯಮಂತ್ರಿಗಳು ಅನಿಸ್ಲಿಲ್ಲ? ಹಾಗಾದ್ರೆ ಇದಕ್ಕೆ ಮೊದಲು ರಾಜ್ಯದ ಮುಖ್ಯಮಂತ್ರಿಗಳು ಉತ್ತರ ನೀಡಬೇಕಾಗ್ತದೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ಉದ್ದಟತನದ ಹೇಳಿಕೆ. ಇವತ್ತು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿರ್ತಕ್ಕಂಥದ್ದಲ್ಲ, ಇದ್ರ ಅವಶ್ಯಕತೆ ಇತ್ತಾಗಾದ್ರೆ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಗೆ ಏನ್ ಮಾಡೋದು ಕೊಟ್ಟಿದ್ದಾರೆ ಹಾಗಾದ್ರೆ ಇವತ್ತು ನಮ್ಮ ರಾಜ್ಯವನ್ನ? ಧರ್ಮಸ್ಥಳ ಚಲೋ ನಮ್ಮ ನಿರೀಕ್ಷೆಗೂ ಮೀರಿ ಬಹಳ ಯಶಸ್ವಿಯಾಗಿ ನಡೆದಿರುವಂಥದ್ದು. ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಒಂದು ಕಡೆ ಕೋಟ್ಯಾಂತರ ಮಂಜುನಾಥೇಶ್ವರನ ಭಕ್ತರಿಗೆ ನೋವಾಗ್ತಾ ಇದ್ದಾರೆ ಅಪಪ್ರಚಾರದ ಕಾರಣದಿಂದಾಗಿ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ SIT ತನಿಖೆ ದಿನೇ ದಿನೇ ತಡ ಆಗ್ತಾ ಇರತಕ್ಕಂಥ ಪರಿಣಾಮವಾಗಿ ಏನು ಅಸಂಖ್ಯಾತ ಭಕ್ತರು ನೊಂದಿದ್ರು. ಇವೆಲ್ಲ ವಿಚಾರಗಳನ್ನ ಹಿಡ್ಕೊಂಡು ನಾವು ಧರ್ಮಸ್ಥಳ ಚಲೋನ ನೀಡಿದ್ವಿ. 1 ಲಕ್ಷಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಂದ, ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಿಂದನೂ ಸಹ ನಮ್ಮ ಕಾರ್ಯಕರ್ತರು ಬಂದಿದ್ರು, ಹಿಂದೂ ಕಾರ್ಯಕರ್ತರು ಬಂದಿದ್ರು. ಬಹಳ ಯಶಸ್ವಿಯಾಗಿ ನಮ್ಮ ಆ ಹೋರಾಟ ಆಗಿದೆ. ನಮ್ಮ ಅಪೇಕ್ಷೆ ಇದ್ದಿದ್ದು, ಯಾಕಂದ್ರೆ ದೂರದಿಂದ ಬಂದಂತ ನಮ್ಮ ಕಾರ್ಯಕರ್ತರು ಸುರಕ್ಷಿತವಾಗಿ ಅವರು ತಲುಪಬೇಕು ಬೇಗ ಅನ್ನೋದು ಉದ್ದೇಶ. ಲಕ್ಷಾಂತರ ಜನ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ಮಾತನಾಡಕ್ಕೆ ಅವಕಾಶ ಸಿಗ್ತದೆ ನೀವು ಕಲ್ಪನೆ ಮಾಡ್ಕೋಬಹುದು. ಅವತ್ತು ಒಳ್ಳೆಯ ಪ್ರಶ್ನೆ ಕೇಳಿದ್ದು ನಮ್ಮ ಹಿರಿಯ ಆಗಿರುವಂತಹ ಕಾರ್ಕಳದ ಸುನೀಲ್ ಕುಮಾರ್ ಅವರು, ಇಲ್ಲ ಅಧ್ಯಕ್ಷರೇ, ಪಾಪ ಜನ ಬಹಳ ಹೊತ್ತಿನ ಸಮಯದಿಂದ ಕಾಯ್ತಾ ಇದ್ದಾರೆ, ಒಂದು 4-5 ಜನ ನಾಯಕರ ಭಾಷಣಕ್ಕೆ ಮಾತ್ರ ಸೀಮಿತ ಮಾಡಿ ಅಂತೇಳಿ ಅವರು ಸಲಹೆಯನ್ನ ನೀಡಿದ್ರು. ಮತ್ತೆ ಕಾರ್ಯಕ್ರಮ ಉದ್ಘಾಟನೆ ನಮ್ಮ ಕೇಂದ್ರದ ಸಚಿವರು ಪ್ರಹ್ಲಾದ್ ಜೋಶಿ ಅವರೇ ಉದ್ಘಾಟನೆಯನ್ನ ಮಾಡಿದ್ರು. ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು, ಹಿರಿಯರು ಫಸ್ಟ್ ಎಲ್ಲ ಮಾತಾಡಿ ಪ್ರಹ್ಲಾದ್ ಜೋಶಿ ಅವರು ನಾವು ಮಾತಾಡೋಣ ಅಂತೇಳಿ ಅವ್ರು ಸಲಹೆಯನ್ನ ಕೊಟ್ಟ ನಂತರದಲ್ಲಿ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಭಾಷಣ ಮಾಡಿದ್ರು, ಆರ್ ಅಶೋಕ್ ಅವರು ಭಾಷಣ ಮಾಡಿದ್ರು, ನಾನು ಕೂಡ ಮಾತನಾಡಿದೆ.